ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬಂಟ್ವಾಳ, ತುಂಬೆ ಗ್ರಾಮ ಪಂಚಾಯತ್ ಹಾಗೂ ತುಂಬೆ ಕ್ಲಸ್ಟರ್ ಇವರ ಜಂಟಿ ಆಶ್ರಯದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಉಪನ್ಯಾಸದ ಕುರಿತು ಉಪಕ್ರಮಿಸಲು ತುಂಬ ಸಂತೋಷ ಪಡುತ್ತೇನೆ. ಭಾರತ ಧಾರ್ಮಿಕವಾದ, ಸಾಂಸ್ಕೃತಿಕವಾದ, ಸಾಮಾಜಿಕವಾದ, ಐತಿಹಾಸಿಕ ಪರಂಪರೆಯುಳ್ಳಂಥ ಒಂದು ದಿವ್ಯ ದೇಶವೂ ಹೌದು, ಭವ್ಯ ದೇಶವೂ ಹೌದು. ಯಾಕೆಂತೇಳಿದರೆ ಭಾರತದ ಸಂಸ್ಕೃತಿ, ಭಾರತೀಯರ ವೈಚಾರಿಕತೆ, ಭಾರತದಲ್ಲಿರತಕ್ಕಂಥ ವಿಪುಲವಾದಂಥ ಸಂಪತ್ತು, ಇದು ಎಲ್ಲವೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರದ ಗಮನವನ್ನು ಸೆಳೆದಿದೆ. ಈ ನಿಟ್ಟಿನಲ್ಲಿ ಯುರೋಪಿಯನ್ನರು ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಆಗಮಿಸಿದರು. ಇಂಗ್ಲಿಷರು ಆಗಮಿಸಿದರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಇವರೆಲ್ಲರೂ ಕೂಡ ವ್ಯಾಪಾರದ ಉದ್ದೇಶವನ್ನಿಟ್ಟುಕೊಂಡು ಭಾರತಕ್ಕೆ ಬಂದವರು. ಕೊನೆಗೆ ಭಾರತದ ರಾಜಕೀಯ ವ್ಯವಸ್ಥೆಯ ಮೇಲೆ ತಮ್ಮ ಪ್ರಭಾವವನ್ನು ಬೀರಿದರು. ಇಂಗ್ಲಿಷರು 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪಿಸಿ ಭಾರತದಲ್ಲಿದ್ದಂಥ ದೇಶೀಯ ಸಂಸ್ಥಾನಗಳ ಪರವಾನಗಿಯನ್ನು ಪಡೆದು ಭಾರತದ ಪ್ರಮುಖ ನಗರಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು, ವ್ಯಾಪಾರ ಕೋಟಿಗಳನ್ನು ಸ್ಥಾಪಿಸಿದರು. ಕಟ್ಟಕಡೆಗೆ ಭಾರತದ ರಾಜರಲ್ಲಿದ್ದಂತಹ ಒಂದು ರೀತಿಯ ಅಸೂಯೆಯ ಮನೋಭಾವನೆ, ಇದನ್ನು ಮನಗಂಡು ಭಾರತ ದೇಶದ ರಾಜಕೀಯ ಆಡಳಿತವನ್ನು ತಮ್ಮ ಕೈಗೆತ್ತಿಕೊಳ್ಳುವಲ್ಲಿ ಅವರು ಸಫಲತೆಯನ್ನು ಪಡೆದರು. ಬ್ರಿಟಿಷರು ಮುಖ್ಯವಾಗಿ 1757ನೇ ಇಸವಿಯಲ್ಲಿ ನಡೆದಂತಹ ಪ್ಲಾಸಿ ಕದನದ ಬಳಿಕ ತಮ್ಮ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಭಾರತದಲ್ಲಿ ಹಾಕಿದರು. ಭಾರತೀಯರ ಶೋಷಣೆಯನ್ನು ಮಾಡಿದರು. ಭಾರತದಲ್ಲಿದ್ದಂತಹ ದಿವ್ಯವಾದಂತಹ ಪರಂಪರೆಯನ್ನು ಅಳಿಸಿ ಹಾಕುವಲ್ಲಿ ತಮ್ಮ ಪ್ರಯತ್ನವನ್ನು ಪಟ್ಟರು. ಇದರಿಂದಾಗಿ ಭಾರತೀಯರು ಬಹಳ ಬೇಸತ್ತು ಹೋದರು. ಬ್ರಿಟಿಷರಿಂದಾಗುವಂತಹ ಶೋಷಣೆಯಿಂದ ತಾವು ಮುಕ್ತಿಯನ್ನು ಹೇಗೆ ಪಡೆಯುವುದು, ಈ ಚಿಂತನೆಯಲ್ಲಿದ್ದಂಥ ಹೊತ್ತು ಭಾರತದ ದೇಶಪ್ರೇಮಿಗಳು, ರಾಷ್ಟ್ರೀಯವಾದಿಗಳು ಭಾರತವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ವಿಮೋಚನೆಗೊಳಿಸಲು ಅದೆಷ್ಟೋ ಚಳುವಳಿಗಳನ್ನು, ಅದೆಷ್ಟೋ ಆಂದೋಲನವನ್ನು ನಡೆಸಿದರು. ಆದರೆ ಈ ಎಲ್ಲ ಆಂದೋಲನಗಳು ಬ್ರಿಟಿಷರ ಆ ದಾಸ್ಯದ ಕಾರಣದಿಂದಾಗಿ ಭಾರತೀಯರಿಗೆ ಯಾವುದೇ ರೀತಿಯಲ್ಲಿ ತಮ್ಮ ಯಶಸ್ಸನ್ನು ಹೋರಾಟದ ಮೂಲಕ ಪಡೆಯಲು ಸಾಧ್ಯವಾಗಲಿಲ್ಲ. ಈ ನಿಟ್ಟಿನಲ್ಲಿ 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯಾಯಿತು. ಈ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯ ಮುಖ್ಯ ಉದ್ದೇಶವೇ ಭಾರತವನ್ನು ಬ್ರಿಟಿಷರ ಹಿಡಿತದಿಂದ ಮುಕ್ತಿಗೊಳಿಸಿ ಭಾರತದಲ್ಲಿ ಭಾರತೀಯರದ್ದೇ ಆದಂತಹ ಒಂದು ಸರಕಾರವನ್ನು ನಡೆಸಿ ಭಾರತ ದೇಶವನ್ನು ಆಳುವಂತ ಉದ್ದೇಶವಾಗಿತ್ತು. ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಭಾಯಿ ಪಟೇಲರವರು, ದಾದಾಬಾಯಿ ನವರೋಜಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರೆಲ್ಲರೂ ಕೂಡ ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರಾಗಿ ಭಾರತದ ಜನರನ್ನು ಸಂಘಟನೆಗೊಳಿಸುವಲ್ಲಿ ಯಶಸ್ಸನ್ನು ಕಂಡರು. 1985ರ ನಂತರ 1947ರ ಅರ್ಥಾತ್ ಈ ಕ್ವಿಟ್ ಇಂಡಿಯಾ ಚಳುವಳಿ ನಡೆಯುವವರೆಗೆ ಅದೆಷ್ಟೋ ಚಳುವಳಿಗಳನ್ನು
ಹಮ್ಮಿಕೊಂಡರು. ಬ್ರಿಟಿಷರು ಭಾರತದಿಂದ ಹೋಗಬೇಕು, ಭಾರತ ಸಂಪೂರ್ಣ ಒಂದು ದಾಸ್ಯ ಮುಕ್ತ ದೇಶವಾಗಬೇಕು, ಪ್ರಪಂಚದಲ್ಲಿ ಇತರ ದೇಶಗಳು ಯಾವ ರೀತಿ ಪ್ರಜಾಪ್ರಭುತ್ವದ ಹೊಸ್ತಿಲನ್ನು ತುಳಿಯುತ್ತವೆಯೋ ಅದೇ ರೀತಿಯಲ್ಲಿ ಭಾರತದಲ್ಲಿದ್ದಂಥ ರಾಜಪ್ರಭುತ್ವವೂ ನಾಶವಾಗಿ ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಬೇಕೆಂಬಂತ ಉದ್ದೇಶವನ್ನು ಇಟ್ಟುಕೊಂಡು 1942ನೇ ಇಸವಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾದಂತಹ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಈ ಐತಿಹಾಸಿಕ ನಿರ್ಣಯ ಏನು ಅಂತ ಹೇಳಿದರೆ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಬೇಕು, ಮಾಡು ಇಲ್ಲವೇ ಮಡಿ ಎಂಬ ಧ್ಯೇಯ ವಾಕ್ಯದಿಂದ ಎಲ್ಲ ಭಾರತೀಯರು ಒಗ್ಗೂಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರನ್ನು ಮಣಿಸಿ ಅವರ ಕಪಿಮುಷ್ಟಿಯಿಂದ ನಮ್ಮ ದೇಶವನ್ನು ಸ್ವಾತಂತ್ರ್ಯಗೊಳಿಸಬೇಕೆಂಬಂತ ಉದ್ದೇಶವನ್ನು ಇಟ್ಟುಕೊಂಡು, ಇದೇ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ 1939ನೇ ಇಸವಿಯಲ್ಲಿ ದ್ವಿತೀಯ ಜಾಗತಿಕ ಮಹಾಯುದ್ಧ ನಡೆಯಿತು. ಈ ದ್ವಿತೀಯ ಜಾಗತಿಕ ಮಹಾಯುದ್ಧದ ಈ ಕಾಲದಲ್ಲಿ ಭಾರತವು ಅಪಾರವಾದಂತಹ ಕಷ್ಟವನ್ನು ನಷ್ಟವನ್ನು ಅನುಭವಿಸಿತು. ಮುಖ್ಯವಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಬಹಳ ದುರ್ಬಲವಾಗಿ ಅದು ತೀರಾ ತಳಮಟ್ಟಕ್ಕೆ ಬಂದು ಹೋಯಿತು. ಭಾರತೀಯರಿಗೆ ಆಹಾರದ ಸಮಸ್ಯೆಗಳು ಕೂಡ ಉದ್ಭವಿಸಿದವು. ಇದರ ಹೊರತಾಗಿ ಬ್ರಿಟಿಷ್ ಅಧಿಕಾರಿಗಳು ಭಾರತದ ರಾಷ್ಟ್ರ ನಾಯಕರ ಒಪ್ಪಿಗೆ ಇಲ್ಲದೆ ಭಾರತವು ದ್ವಿತೀಯ ಜಾಗತಿಕ ಮಹಾಯುದ್ಧದಲ್ಲಿ ಅದು ಕೂಡ ಪಾಲ್ಗೊಳ್ಳುತ್ತದೆ ಎಂಬಂತ ನಿರ್ಣಯವನ್ನು ಕೈಗೊಂಡರು. ಇದು ಭಾರತೀಯರನ್ನು ರೊಚ್ಚಿಗೆಬ್ಬಿಸಿ ಭಾರತೀಯರು ಬ್ರಿಟಿಷರ ಈ ನಿಲುವನ್ನು ವಿರೋಧಿಸಿದರು. ಇದರ ಪರಿಣಾಮವಾಗಿ ಜಪಾನಿನ ಮಿತ್ರ ಪಡೆಗಳು ಭಾರತದ ಪೂರ್ವ ಭಾಗದ ಕಡಲ ತೀರದವರೆಗೆ ಬರ್ಮಾವನ್ನು ಆಕ್ರಮಿಸಿಕೊಂಡು ಬಂದರು. ಆ ನಿಟ್ಟಿನಲ್ಲಿ ಗಾಂಧೀಜಿಯವರು ಮನಗೊಂಡರು, ಭಾರತ ದೇಶ ಬ್ರಿಟಿಷರ ಈ ಕೈ ಕೆಳಗೆ ಇದ್ರೆ ಇನ್ನು ಕೆಲವೇ ಸಮಯದಲ್ಲಿ ಜಪಾನ್ ಭಾರತದ ಮೇಲೆ ಆಕ್ರಮಣ ಮಾಡ್ತದೆ, ಇದರಿಂದ ನಮ್ಮ ಪರಿಸ್ಥಿತಿ ಮತ್ತಷ್ಟು ಶೋಚನೀಯವಾಗುತ್ತದೆ ಎಂಬುದನ್ನು ಮನಗಂಡು ಬ್ರಿಟಿಷರು ಭಾರತದಿಂದ ಕಾಳು ತೆಗೆಯಲೇಬೇಕು. ಅದಕ್ಕೆ ಹೋರಾಟ ಅನಿವಾರ್ಯ. ಆ ಹೋರಾಟವನ್ನು ಹೇಗೆ ಮಾಡುವುದು ಅಂದ್ರೆ ಒಂದು ಆಂದೋಲನದ ಸ್ವರೂಪದಲ್ಲಿ, ಒಂದು ತೀವ್ರವಾದಂತಹ ಚಳವಳಿಯ ಸ್ವರೂಪದಲ್ಲಿ ಭಾರತದ ಇಡೀ ದೇಶದ ಎಲ್ಲಾ ಜನರು ಇದರಲ್ಲಿ ಪಾಲ್ಗೊಂಡು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಒಕ್ಕೊರಳಿನ ಘೋಷಣೆಯನ್ನು ಎಲ್ಲರೂ ಮಾಡಬೇಕು. ಈ ನಿಟ್ಟಿನಲ್ಲಿ ಮಾಡು ಇಲ್ಲವೇ ಮಡಿ ಎಂಬಂತ ಒಂದು ತತ್ವವನ್ನೇ ಮುಂದಿಟ್ಟುಕೊಂಡು ಹೋರಾಟ ಮಾಡಬೇಕು. ಆದರೆ ಗಾಂಧೀಜಿಯವರ ಅಭಿಪ್ರಾಯದಲ್ಲಿ ಈ ಹೋರಾಟವು ಯಾವುದೇ ಕ್ಷಣಕ್ಕೂ ಅದು ಹಿಂಸಾತ್ಮಕ ಸ್ವರೂಪವನ್ನು ಪಡೆಯಬಾರದು, ಅಹಿಂಸಾತ್ಮಕ ಸ್ವರೂಪದಲ್ಲೇ ಇರಬೇಕು. ಒಂದು ಸತ್ಯ ಧರ್ಮ ನ್ಯಾಯದ ತಳಹದಿಯಲ್ಲಿ ಈ ಹೋರಾಟ ಇರಬೇಕು ಎಂಬುದಾಗಿ ಮನಗಂಡು 1942ನೇ ಇಸವಿ ಆಗಸ್ಟ್ ತಿಂಗಳ 8ರಂದು ಬಾಂಬೆಯ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಎಲ್ಲಾ ನಾಯಕರು ಸೇರಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬಂತಹ ಘೋಷಣೆಯನ್ನು ಕೈಗೊಂಡರು. ಆದರೆ ದುರದೃಷ್ಟ ಏನು ಅಂತ ಹೇಳಿದ್ರೆ, ಆಗಸ್ಟ್ 9ನೇ ತಾರೀಕಿನಂದು ಬ್ರಿಟಿಷ್ ಸರ್ಕಾರ ಈ ಎಲ್ಲ ನಾಯಕರನ್ನು ಬಂಧಿಸಿ ಸೆರೆಮನೆಗೆ ಕಳುಹಿಸಿತು. ಮಹಾತ್ಮ ಗಾಂಧೀಜಿಯವರನ್ನು, ಜವಾಹರ್ಲಾಲ್ ನೆಹರೂರವರನ್ನು, ಇವರನ್ನೆಲ್ಲರನ್ನೂ ಕೂಡ ಸೆರೆಮನೆಗೆ ಕಳುಹಿಸಿದ ವಿಚಾರ ಭಾರತದಲ್ಲಿ ಕಾಡ್ಗಿಚ್ಚಿನಂತೆ ಅದು ಹಬ್ಬಿ ಹೋಯಿತು. ಹಾಗಾಗಿ ಭಾರತದಲ್ಲಿದ್ದಂಥ ರೈತಾಪಿ ವರ್ಗದ ಜನರು, ಭಾರತದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿ ಸಮೂಹ, ಭಾರತೀಯ ಸರಕಾರಿ ನೌಕರರು, ಕೂಲಿ ಕಾರ್ಮಿಕರು ಇವರೆಲ್ಲರೂ ಒಟ್ಟಾಗಿ ಈ ಬ್ರಿಟಿಷರ ನೀತಿಯನ್ನು ವಿರೋಧಿಸಿ ಮುಷ್ಕರದಲ್ಲಿ ನಿರತರಾದರು. ಮುಖ್ಯವಾಗಿ ಬ್ರಿಟಿಷ್ ಆಡಳಿತ ವ್ಯಾಪ್ತಿಯಲ್ಲಿದ್ದಂತಹ, ಅಂದರೆ ಸರಕಾರಿ ವ್ಯಾಪ್ತಿಯಲ್ಲಿ ಇದ್ದಂತಹ ಕೆಲವು ಸರಕಾರಿ ಕಚೇರಿಗಳಿಗೆ
ಬಲವಂತವಾಗಿ ನುಗ್ಗಿ ಸರಕಾರಿ ಕಚೇರಿಗಳನ್ನು ಧ್ವಂಸ ಮಾಡಿದರು. ರೈಲ್ವೆ ನಿಲ್ದಾಣಗಳನ್ನು ಸುಟ್ಟರು. ರೈಲ್ವೆ ಕಂಬಿಗಳನ್ನು ಕಿತ್ತು ಬಿಸಾಡಿದರು. ಪೋಸ್ಟ್ ಆಫೀಸ್ ಅನ್ನು ಸುಟ್ಟು ಬಿಟ್ಟರು. ಇದರಿಂದಾಗಿ ಬ್ರಿಟಿಷರಿಗೂ ಕೂಡ ಭಾರತೀಯ ಈ ರೀತಿಯಾಗಿ ಮಾಡಿದಂತ ಒಂದು ಆಂದೋಲನ ಅವರಿಗೂ ಕೂಡ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆದರೆ ದುರದೃಷ್ಟವಶಾತ್ ಏನಾಯಿತು ಅಂತ ಹೇಳಿದ್ರೆ, ಭಾರತೀಯರಲ್ಲಿ ಒಂದು ಸರಿಯಾದಂತಹ ರಾಜಕೀಯ ಪ್ರಜ್ಞೆ ಇರಲಿಲ್ಲ, ಒಂದು ವ್ಯವಸ್ಥಿತವಾದಂತಹ ಸಂಘಟನೆ ಇರಲಿಲ್ಲ. ಭಾರತದ ಕಾಂಗ್ರೆಸ್ ನಾಯಕರನ್ನು ಬ್ರಿಟಿಷ್ ಸರ್ಕಾರ ಮೊದಲೇ ಬಂಧಿಸಿದ ಕಾರಣ ಈ ಚಳವಳಿಯನ್ನು ಹೇಗೆ ಮುನ್ನಡೆಸುವುದು, ಇದಕ್ಕೆ ಮಾರ್ಗದರ್ಶನವನ್ನು ಮಾಡುವಂತ ನೇತಾರರ ಕೊರತೆ ಇರುವ ಕಾರಣ 42ನೇ ಇಸವಿಯ ಅಂತ್ಯದಲ್ಲಿ ಈ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬಂತ ಚಳವಳಿ ಅದು ಬಹಳ ಹೀನಾಯವಾದಂತ ಸ್ಥಿತಿಗೆ ಬಂತು. ಇದರಿಂದಾಗಿ ಬ್ರಿಟಿಷರು ತಮ್ಮ ಮೇಲುಗೈಯನ್ನು ಸಾಧಿಸಿದರು. ಆದರೂ ಕೂಡ ಬ್ರಿಟಿಷರ ಮನಸ್ಸಿನಲ್ಲಿ, ಬ್ರಿಟಿಷರ ಹೃದಯದಲ್ಲಿ ಒಂದು ತಲ್ಲಣವನ್ನು ಮೂಡಿಸುವಂತ ಒಂದು ವಿಚಾರವನ್ನು ಭಾರತದ ರಾಷ್ಟ್ರೀಯವಾದಿಗಳು, ಭಾರತದ ದೇಶ ಪ್ರೇಮಿಗಳು ಮೂಡಿಸಿದರು. ಅದೇನಂತ ಹೇಳಿದ್ರೆ, ಇನ್ನು ಯಾವುದೇ ಕಾಲಕ್ಕೂ ನಮಗೆ ಭಾರತದಲ್ಲಿ ಉಳಿಗಾಲ ಇಲ್ಲ. ಭಾರತೀಯರು ಒಟ್ಟಾಗಿ ಸಂಘಟನೆ ಆಗುವಂತಾದರೆ ನಾವು ಭಾರತದಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಆಳ್ವಿಕೆಯನ್ನು ಮಾಡಲು ಸಾಧ್ಯ ಇಲ್ಲ. ಅದಕ್ಕಾಗಿ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದರು. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತೀಯರ ಮನಸ್ಸನ್ನು ಸಂತೋಷಪಡಿಸಬೇಕು. ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ನಾವು ನೀಡುತ್ತೇವೆ, ಹಂತ ಹಂತವಾಗಿ ನೀಡುತ್ತೇವೆ. 1947ನೇ ಇಸವಿ ಆಗಸ್ಟ್ 15ರ ನಂತರ ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಭಾರತದ ಮೇಲೆ ಯಾವುದೇ ಅಧಿಕಾರಗಳು ಇರುವುದಿಲ್ಲ. ಭಾರತ ಮತ್ತು ಪಾಕಿಸ್ತಾನ ಎಂಬಂತ 2 ಸ್ವತಂತ್ರ ರಾಷ್ಟ್ರಗಳು 1947 ಆಗಸ್ಟ್ 15ರಂದು ಅದು ಅಸ್ತಿತ್ವಕ್ಕೆ ಬರಬೇಕು. ಭಾರತದಲ್ಲಿದ್ದಂತ ದೇಶೀಯ ಸಂಸ್ಥಾನಗಳು ಅಂತ ಹೇಳಿದ್ರೆ ರಾಜರು ಆಳುವಂತ ಸಂಸ್ಥಾನಗಳು, ಬ್ರಿಟಿಷರ ಆಳ್ವಿಕೆ ಇರುವಾಗಲೇ ಭಾರತದಲ್ಲಿ ಸುಮಾರು 562 ರಾಜ ಸಂಸ್ಥಾನಗಳಿದ್ದವು. ಈ ಎಲ್ಲ ರಾಜ ಸಂಸ್ಥಾನಗಳು ಬ್ರಿಟಿಷರ ಆಳ್ವಿಕೆಯನ್ನು ಒಪ್ಪಿಕೊಂಡು, ಬ್ರಿಟಿಷರ ಪ್ಯಾರಾಮೌನ್ಸಿಯನ್ನು ಒಪ್ಪಿಕೊಂಡು, ಬ್ರಿಟಿಷರಿಗೆ ಕಪ್ಪವನ್ನು ಕೊಟ್ಟು ಅವರು ಆಳ್ವಿಕೆ ಮಾಡ್ತಾ ಇದ್ರು. ಅಂತಹ ರಾಜವಂಶಗಳು ಅದು ಭಾರತದ ಭೂಭಾಗದಲ್ಲಿ ವಿಲೀನಗೊಳ್ಳಬಹುದು ಅಥವಾ ಪಾಕಿಸ್ತಾನದ ಭೂಭಾಗದಲ್ಲಿ ಕೂಡ ವಿಲೀನಗೊಳ್ಳಬಹುದು ಎಂಬ ವಿಚಾರವನ್ನು ಅವರು ಮಂಡನೆ ಮಾಡಿದರು. ಇದರಿಂದಾಗಿ ಅಂದು ಏನು ಭಾರತದ ರಾಷ್ಟ್ರ ಪ್ರೇಮಿಗಳ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರ, ರಾಷ್ಟ್ರೀಯವಾದಿಗಳ ಅವಿರತವಾದಂತಹ ಹೋರಾಟದ ಫಲವಾಗಿ ಭಾರತವು 1947ನೇ ಇಸವಿ ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದು ನಾವು ನಮ್ಮದೇ ಆದಂತಹ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಸ್ಥಾಪನೆ ಮಾಡುವಂತಹ ಒಂದು ಸುಯೋಗ ನಮ್ಮ ಬದುಕಿನಲ್ಲಿ ಬಂದು ಹೋಯಿತು. ಭಾರತ ದೇಶದಲ್ಲಿ ಆಳ್ವಿಕೆಯನ್ನು ಮಾಡುವಾಗ ಭಾರತದ ಸಂವಿಧಾನ ನಿರ್ಮಾಪಕರು ಒಂದು ಒಳ್ಳೆಯ ಸಂವಿಧಾನವನ್ನು ರಚನೆ ಮಾಡಿ ಭಾರತವನ್ನು ಸರ್ವ ಧರ್ಮ ಸಮನ್ವಯ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಅದು ಮೂಡಿ ಬರಬೇಕು. ಯಾಕೆಂತಂದ್ರೆ ಭಾರತ ಒಂದು ವಿಭಿನ್ನ ದೇಶ ಆಗಿದೆ. ವಿಭಿನ್ನ ದೇಶ ಅಂತ ಹೇಳಿದ್ರೆ ನಾನಾ ಧರ್ಮಗಳನ್ನು ಒಳಗೊಂಡಿರುವ, ನಾನಾ ಜಾತಿಗಳ ಜನರಿರುವ, ನಾನಾ ಭಾಷೆಯ, ನಾನಾ ಪರಂಪರೆಯನ್ನು ಹೊಂದಿರುವಂತಹ ಜನರಿರುವಂತಹ ಒಂದು ಭವ್ಯವಾದ ದೇಶವಾದ ಕಾರಣ ಇಲ್ಲಿ ಯಾವುದೇ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಒಂದು ಸಮಾನತೆಯಿಂದ, ಒಂದು ಸಹೋದರತೆಯಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಜನರಿಗೆ ಕೊಟ್ಟು ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯ ಈ ತತ್ವದ ಅಡಿಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಆಳುವಂತ ಕ್ರಮಕ್ಕೆ ನಾವು ಒಳಪಟ್ಟೆವು. ಭಾರತವು ಒಂದು ಸರ್ವ ಸ್ವತಂತ್ರ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಒಂದು ಮುಂಚೂಣಿಯಲ್ಲಿದೆ, ಅಂದ್ರೆ ಅಗ್ರಪಂಕ್ತಿಯಲ್ಲಿದೆ. ಆದರೆ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಈ ಸ್ವಾತಂತ್ರ್ಯವನ್ನು ನಾವು ಹೇಗೆ ಉಪಯೋಗಿಸಬೇಕು,
ಈ ಸ್ವಾತಂತ್ರ್ಯದ ಪರಿಮಿತಿಗಳೇನು? ಯಾವ ಚೌಕಟ್ಟಿನ ಒಳಗೆ ನಾವು ಸ್ವಾತಂತ್ರ್ಯವನ್ನು ಅನುಭವಿಸಬೇಕು? ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಯಾಕೆಂದರೆ ಎಲ್ಲ ಭಾರತೀಯರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಎಲ್ಲರಿಗೂ ಸ್ವಾತಂತ್ರ್ಯದ ಹಕ್ಕು ಇದೆ, ಸಮಾನತೆಯ ಹಕ್ಕು ಇದೆ, ಶೋಷಣೆಯ ವಿರುದ್ಧ ಹೋರಾಟ ಮಾಡುವಂತಹ ಹಕ್ಕು ಇದೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಮಗೆ ಇದೆ, ನಮ್ಮ ಸಂಸ್ಕೃತಿಯನ್ನು ಪ್ರಚಾರಪಡಿಸುವಂತಹ ಹಕ್ಕು ನಮಗಿದೆ. ಆದರೆ ನಾವೆಲ್ಲರೂ ಈ ಹಕ್ಕುಗಳನ್ನು ಅನುಭವಿಸುವ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಕೂಡ ನಾವು ಪಾಲನೆ ಮಾಡಬೇಕು. ನಮಗೆ ನಮ್ಮ ಸಂವಿಧಾನ 11 ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ. ನಾವು ಕೇವಲ ಭಾರತೀಯರಾಗಿದ್ದು ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡುವುದಲ್ಲ, ನಮ್ಮ ಕರ್ತವ್ಯಗಳ ಬಗ್ಗೆ ನಾವು ಸದಾ ಜಾಗೃತರಾಗಿರಬೇಕು, ಸದಾ ಎಚ್ಚರದಿಂದಿರಬೇಕು. ನಮ್ಮ ಸಂವಿಧಾನ, ನಮ್ಮ ರಾಷ್ಟ್ರಗೀತೆ, ನಮ್ಮ ರಾಷ್ಟ್ರಧ್ವಜ ಇದಕ್ಕೆ ಗೌರವವನ್ನು ಕೊಡುವುದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತವಾದಂತಹ ಕರ್ತವ್ಯವಾಗಿದೆ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹುತಾತ್ಮರಾದಂತ ಆ ದಿವ್ಯ ಆ ಜೀವಿಗಳನ್ನು ನಾವು ಸದಾ ಸ್ಮರಣೆಯನ್ನು ಮಾಡಬೇಕು. ನಮ್ಮ ದೇಶದಲ್ಲಿ ಮಹಿಳೆಯರ ಗೌರವಕ್ಕೆ ಯಾವುದೇ ರೀತಿಯಲ್ಲಿ ಕುಂದು ಬಾರದಂತೆ ನಾವೆಲ್ಲರೂ ಕೂಡ ವ್ಯವಹರಿಸಬೇಕು. ನಮ್ಮ ಪ್ರಾಕೃತಿಕ ಸಂಪತ್ತನ್ನು ನಾವು ಅದನ್ನು ಉಳಿಸಬೇಕು, ಬೆಳೆಸಬೇಕು. ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ಪ್ರಕೃತಿಯನ್ನು ಉಳಿಸಬೇಕು. ವನ್ಯ ಜೀವಿಗಳ ಆ ಬದುಕಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಹಾಗಿದ್ರೆ ಮಾತ್ರ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಮೂಲಭೂತ ಹಕ್ಕುಗಳ ಜೊತೆಗೆ ನಮ್ಮ ಮೂಲಭೂತ ಕರ್ತವ್ಯಗಳನ್ನು ಪಾಲನೆ ಮಾಡಿದಂತಾಗ್ತದೆ. ಇವತ್ತು ನಾವು ದೇಶದಲ್ಲಿ ಬೇರೆ ಬೇರೆ ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ನಮ್ಮ ದೇಶವನ್ನು ಪ್ರೀತಿಸಬೇಕು. ಯಾಕೆ ನಮಗೆ ರಾಮಾಯಣದಲ್ಲಿ ಒಂದು ಮಾತೇ ಬರ್ತದೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಅಂದ್ರೆ ನಮಗೆ ಜನ್ಮವನ್ನು ಕೊಟ್ಟಂತ ನಮ್ಮ ತಾಯಿ, ನಾವು ವಾಸ ಮಾಡುವಂತ ಈ ಜನ್ಮಭೂಮಿ ಇದು ಸ್ವರ್ಗಕ್ಕಿಂತಲೂ ಮಿಗಿಲಾದ್ದು. ನಿಜವಾಗಿಯೂ ಕೂಡ ಒಂದು ಅರ್ಥದಲ್ಲಿ ಭಾರತವು ಭೂಲೋಕದ ಸ್ವರ್ಗ ಆಗಿದೆ. ಈ ವಿದೇಶಿಯರು ಭಾರತದ ಬಗ್ಗೆ ಈ ರೀತಿಯ ಮನಸೂರೆಗೊಂಡಿಗೆ ಬರಬೇಕಿದ್ರೆ ಅದು ವ್ಯಾಪಾರದ ದೃಷ್ಟಿ ಇರಲಿ ಅಥವಾ ಆಕ್ರಮಣದ ಉದ್ದೇಶವನ್ನು ಇಟ್ಟುಕೊಂಡು ಭಾರತವನ್ನು ತಮ್ಮ ಕೈವಶ ಮಾಡಿಕೊಳ್ಳುವಂತಹ ಉದ್ದೇಶ ಇರಬಹುದು. ಅದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತದ ಒಂದು ಸೌಂದರ್ಯ, ಆ ಭಾರತ ದೇಶದ ಒಂದು ಗಹನತೆ, ಭಾರತ ದೇಶದ ಮಹಾನತೆ. ನಾವೆಲ್ಲರೂ ಇದನ್ನು ಉಳಿಸಿಕೊಳ್ಬೇಕು. ಯಾಕೆಂದ್ರೆ ನಮ್ಮ ಕರ್ತವ್ಯ ಇದು. ಆದ ಕಾರಣ ನಾವೆಲ್ಲರೂ ಕೂಡ ಇವತ್ತಿದ್ದಂತಹ ಎಲ್ಲರೂ ಕೂಡ ರಾಷ್ಟ್ರೀಯ ಮನೋಭಾವದಿಂದ ಭಾರತ ದೇಶವನ್ನು ಪ್ರೀತಿಸಿ ನಾವೆಲ್ಲರೂ ಕೂಡ ಭಾರತೀಯರು. ನಮ್ಮಲ್ಲಿ ಧಾರ್ಮಿಕವಾದಂತಹ ವೈವಿಧ್ಯತೆ ಇರಬಹುದು, ನಮ್ಮಲ್ಲಿ ಬೇರೆ ಬೇರೆ ಜಾತಿ ಇರಬಹುದು, ಬೇರೆ ಬೇರೆ ಜನಾಂಗಗಳಿರ್ಬಹುದು, ಬೇರೆ ಬೇರೆ ಸಂಸ್ಕೃತಿ ಇರಬಹುದು. ಆದ್ರೆ ನಾವೆಲ್ಲರೂ ಕೂಡ ಐಕಮತ್ಯದಿಂದ ಈ ಭಾರತ ದೇಶದ ಸರ್ವ ಏಳಿಗೆಗಾಗಿ ನಾವು ಪ್ರಯತ್ನಿಸಬೇಕು. ಭಾರತ ದೇಶದ ರಾಜಕೀಯ ಏಳಿಗೆ ಆಗಬೇಕು, ಸಾಂಸ್ಕೃತಿಕ ಏಳಿಗೆಯಾಗಬೇಕು, ಇಲ್ಲಿಯ ಆರ್ಥಿಕ ಏಳಿಗೆಯಾಗಬೇಕು, ನಮ್ಮ ಶೈಕ್ಷಣಿಕ ಏಳಿಗೆಯಾಗಬೇಕು. ಇದು ಏಳಿಗೆ ಆಗಬೇಕಿದ್ರೆ ನಾವೆಲ್ಲರೂ ಕೂಡ ಏಕೋದರ ಸಹೋದರ ಸಹೋದರಿ ಭಾವದಿಂದ ಭಾರತ ದೇಶಕ್ಕೆ ನಾವು ಗೌರವವನ್ನು ಸೂಚಿಸಬೇಕು. ಆದ ಕಾರಣ ಭಾರತದ ಅಖಂಡತ್ವವನ್ನು ನಾವು ಎತ್ತಿ ಹಿಡಿಬೇಕು. ಕೋಮುವಾದವು, ಅದೇ ರೀತಿಯಲ್ಲಿ ಭ್ರಷ್ಟಾಚಾರವು, ಭಯೋತ್ಪಾದನೆಯು ಇದು ಈ ದೇಶವನ್ನು ಹಾಳು ಮಾಡುವಂತ ಕೆಲವು ಕೃತ್ಯಗಳು. ನಾವು ಇದನ್ನು ವಿರೋಧಿಸಬೇಕು. ನಾವೆಲ್ಲರೂ ಕೂಡ ಯಾವುದೇ ಮುಕ್ತ ಮನಸ್ಸಿನಿಂದ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಇದ್ದು ಒಂದಾಗಿ ನಾವು ಭಾರತ ದೇಶದ ಅಖಂಡತೆಯತ್ತ, ಭಾರತದ ರಾಷ್ಟ್ರ ನಿರ್ಮಾಣದತ್ತ ನಾವು ಗಮನ ಹರಿಸಿದಾಗ ನಾವು ನಿಜವಾಗಿಯೂ ನಮ್ಮಲ್ಲಿ ಒಂದು ರೀತಿಯ ಭಾರತೀಯತೆ ಇದೆ. ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಈ ದೇಶವನ್ನು ಪ್ರೀತಿಸುವವರು ಎಂಬಂತ ಒಂದು ಆ ಇರಾದೆಯಿಂದ ನಾವು ವ್ಯವಹರಿಸಿದಾಗ ಮಾತ್ರ ಈ ದೇಶ ಏಳಿಗೆ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾರತ ದೇಶದ ಏಳಿಗೆಗಾಗಿ ಶ್ರಮಿಸೋಣ, ಭಾರತವನ್ನು ಪ್ರೀತಿಸೋಣ, ಭಾರತದ ಅಖಂಡತೆಯನ್ನು ಎತ್ತಿ ಹಿಡಿಯೋಣ. ನಮ್ಮಲ್ಲಿದ್ದಂತ ಯಾಕಂದ್ರೆ ಎಲ್ಲ ಧರ್ಮದ ಜನರನ್ನು, ಎಲ್ಲ ಸಂಸ್ಕೃತಿಯ ಜನರನ್ನು, ಎಲ್ಲ ಜಾತಿಯ ಜನರನ್ನು ನಾವೆಲ್ಲರೂ ಒಂದೇ ಎಂಬಂತ ಮನಸ್ಸಿನಿಂದ ನಾವು ಒಟ್ಟುಗೂಡಿಸಿ ಎಲ್ಲರೊಂದಿಗೆ ನಾವು ಒಂದಾಗಿ ಬೆರೆಯೋಣ ಅಂತ ಆಶಿಸುತ್ತಾ ಎಲ್ಲರಿಗೂ ಕೂಡ 75ನೇ ಸ್ವಾತಂತ್ರ್ಯೋತ್ಸವದ
ಶುಭವನ್ನು ಹಾರೈಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು.